ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು 2ನೇ ದಿನ. ಬ್ರಹ್ಮಚಾರಿಣಿ ರೂಪದಲ್ಲಿ ಒಂದು ದುರ್ಗೆಯ ಒಂದು ರೂಪದಲ್ಲಿ ನಾವು ಪೂಜೆ ಮಾಡ್ತಾ ಹೋಗುವಂಥದ್ದು. ಅದರಲ್ಲೂ ಈಗ ಕೆಲವೊಂದು ಶ್ಲೋಕಗಳು, ಲಲಿತಾ ಸಹಸ್ರನಾಮ ಆಗಿರ್ಬೋದು ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇವತ್ತು ನಿಮಗೆ ಅಷ್ಟು ಫಲ ಜಾಸ್ತಿ ಅಂತ ಹೇಳ್ತಾರೆ. ಯಾಕೆಂದರೆ ಎಷ್ಟೋ ಜನಕ್ಕೆ ಸ್ಟ್ರೆಸ್ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ, ಕೋಪತಾಪಗಳು ಜಾಸ್ತಿ ಇದ್ದಾಗ ಈ ಬ್ರಹ್ಮಚಾರಿಣಿ ರೂಪನ ಪೂಜೆ ಮಾಡಿದಾಗ ನಿಮ್ಗೆ ಅದೆಲ್ಲ ಶಮನಗೊಂಡು ಆರೋಗ್ಯವನ್ನು ಆ ದೇವಿ ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ. ಯಾ ದೇವಿ ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳ್ತಾರಲ್ವ. ಸೊ ಆ ಥರ ನೀವು ಜಪ ಮಾಡ್ತಾ ಹೋಗಿ, ಎಷ್ಟು ಜಪ ಮಾಡ್ತೀರೋ ಅಷ್ಟು ಪುಣ್ಯ ನಿಮ್ಗೆ ಆಗ್ತಾ ಹೋಗುತ್ತೆ. ಹಾಗೆಯೇ ಇವತ್ತು ಸ್ವಾಧಿಷ್ಠಾನ ಚಕ್ರ ಅಂದರೆ ನಮ್ಮ ನಾಭಿಯಿಂದ ಕೆಳಭಾಗದಲ್ಲಿ ಇರುವಂಥ ಚಕ್ರದ ಒಂದು ಪೂಜೆ ಅಂತಲೂ ಹೇಳ್ಬೋದು. ಅದರಲ್ಲಿ ಏನು ಒಂದು ವಿಶೇಷತೆ ಅಂದರೆ ಲೇಡೀಸಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಹಾಗೆ ಜೆಂಟ್ಸಲ್ಲಿ ಯೂರಿನರಿ ಆಗಿರ್ಬೋದು, ಪ್ರೋಸ್ಟೇಟ್ ಗ್ಲ್ಯಾಂಡ್ದು ಪ್ರಾಬ್ಲಮ್ಸ್ ಇರೋರಿಗೆ ಕೂಡ ಈ ದಿನ ಒಂದು ಮಹತ್ವದ ದಿನ. ಅದೆಲ್ಲ ಸರಿ ಹೋಗಬೇಕು ಅಂದಾಗ ಈ ದೇವಿಯ ಆರಾಧನೆ ಮಾಡಬೇಕಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.